ಮಹಾಮೃತ್ಯುಂಜಯ ಮಂತ್ರ. ಮಹಾಮೃತ್ಯುಂಜಯ ಮಂತ್ರದ ರಚನೆ ಮತ್ತು ಶಕ್ತಿ ಅಮೋಘವಾದುದಾಗಿದೆ. ಶಿವನ ಪರಮಭಕ್ತ ಮಾರ್ಕಾಂಡೇಯ ಋಷಿ ಸಂತಾನಹೀನನಾಗಿದ್ದ. ವಿಧಿ ಅವರನ್ನು ಸಂತಾನದಿಂದ ವಂಚಿಸಿತ್ತು. ಮಾರ್ಕಾಂಡ ಋಷಿ ಯೋಚಿಸಿದ, ಶಿವನು ಸಂಸಾರದ ವಿಧಿಲಿಖಿತ ಎಲ್ಲ ಬದಲಾಯಿಸಬಲ್ಲ, ಅದಕ್ಕಾಗಿ ನಾನೇಕೆ ಅವನನ್ನು ಪ್ರಸನ್ನಗೊಳಿಸಬಾರದು. ಆ ಕುರಿತು ಮಾರ್ಕಾಂಡ ಮುನಿ ಘೋರ ತಪಸ್ಸಗೈದ. ಭೋಲೆನಾಥ ಮಾರ್ಕಾಂಡ ಮುನಿಯು ತಪಸ್ಸಿನ ಕಾರಣ ತಿಳಿದಿದ್ದ, ಹೀಗಾಗಿ ಬೇಗ ಪ್ರಕಟವಾಗಲಿಲ್ಲ. ಆದರೆ ಭಕ್ತನ ಭಕ್ತಿಯ ಮುಂದೆ ಶಿವ ಕರಗದೇ ಇರಲಾರ. ಇನ್ನು ತಡೆಯಲಾರದೆ ಮಹಾದೇವ ಪ್ರತ್ಯಕ್ಷನಾದ ಮತ್ತು ಋಷಿಗೆ ಹೇಳಿದ, ನಾನು ವಿಧಿಯ ವಿಧಾನ ಬದಲಾಯಿಸಿ ನಿನಗೆ ಪುತ್ರವರದಾನ ನೀಡುತ್ತಿರುವೆ. ಇದರ ಜೊತೆಗೆ ಸಂತೋಷದ ಕೂಡ ನಿನಗೆ ದುಃಖವನ್ನೂ ಸ್ವೀಕರಿಸಬೇಕಾಗುವುದು ಎಂದು ವರದಾನ ಪ್ರದಾನ ಮಾಡಿದ. ಏನೇ ಆಗಲಿ ನಿನ್ನದೇ ಪ್ರಸಾದ ಪ್ರಭು. ಮಾರ್ಕಾಂಡೇಯ ಮುನಿ ಭಕ್ತಿಯಿಂದ ಕೈಮುಗಿದ. ಶಿವನ ಅನುಗ್ರಹದಿಂದ ಮಾರ್ಕಾಂಡ ದಂಪತಿಗೆ ಪುತ್ರ ಸಂತಾನ ಪ್ರಾಪ್ತವಾಯಿತು. ಅವನ ಹೆಸರು ಮಾರ್ಕಾಂಡೇಯ ಎಂದು ನಾಮಕರಣ ಮಾಡಿದರು. ಜ್ಯೋತಿಷಿಗಳು ಅವನ ಬಗ್ಗೆ ಮಾರ್ಕಾಂಡ ಮುನಿಗಳಿಗೆ ಹೇಳಿದರು, ಈ ಮಗು ವಿಲಕ್ಷಣವಾಗಿದೆ, ಇದು ಅಲ್ಪಾಯು ಇದ್ದು ಕೇವಲ 12 ವರ್ಷ ಅಷ್ಟೇ ಜೀವಿತವಿರುವ ಎಂದರು. ಜ್ಯೋತಿಷಿಯ ಮಾತಿನಿಂದ ಮಾರ್ಕಾಂಡ ಮುನಿಯ ಹರ್ಷ ಕೆಲವೇ ಕ್ಷಣಗಳಲ್ಲಿ ಇಳಿಯಿತು. ಅವನ ತನ್ನ ಪತ್ನಿಗೆ ಅಭಯ ಕೊಟ್ಟ. ಯಾರು ಈ ಪುತ್ರನಿಗೆ ವರದಾನದಲ್ಲಿ ನೀಡಿದರೋ ಆ ಪರಮೇಶ್ವರನೇ ಇವನ ರಕ್ಷಣೆ ಮಾಡುತ್ತಾನೆ. ಭಾಗ್ಯವನ್ನು ಬದಲಾಯಿಸುವುದು ಅವನಿಗೆ ಸುಲಭವಾಗಿದೆ. ಹೀಗಿರಲು ಮಾರ್ಕಾಂಡೇಯ ಬೆಳೆಯತೊಡಗಿದ. ಅವನು ದೊಡ್ಡವನಾಗುತ್ತಿರುವಂತೆ ಮಾರ್ಕಾಂಡ ಮುನಿ ಅವನಿಗೆ ಶಿವನ ಮಂತ್ರದ ದೀಕ್ಷೆ ನೀಡಿದ. ಮಾರ್ಕಾಂಡೇಯನ ತಾಯಿ ಅವನ ವಯಸ್ಸು ಬೆಳೆಯುತ್ತಾ ಹೋದಂತೆ ಚಿಂತಿತಳಾದಳು. ಅವಳ ಚಿಂತೆಗೆ ಕಾರಣ ಏನೆಂದು ಬಾಲಕ ಮಾರ್ಕಾಂಡೇಯ ಕೇಳಿಯೇ ಬಿಟ್ಟ. ಅವನು ಅಲ್ಪಾಯು ಇರುವ ವಿಷಯ ತಾಯಿ ತಿಳಿಸಿ ದುಃಖಪಡತೊಡಗಿದಳು. ಯಾವ ಶಿವ ತನಗೆ ಜೀವನ ಕೊಟ್ಟಿದ್ದಾನೋ ಅದೇ ಶಿವನಿಂದ ದೀರ್ಘಾಯುಷಿಯ ವರಪ್ರಾಪ್ತಿಗಾಗಿ ಹಾಗೂ ತಂದೆ ತಾಯಿಯರ ಸಂತೋಷಕ್ಕಾಗಿ ಮಾರ್ಕಾಂಡೇಯ ನಿಶ್ಚಯಿಸಿದ. 12 ವರ್ಷ ಪೂರ್ತಿಯಾಗಲು ಬಂದಿತ್ತು. ಮಾರ್ಕಾಂಡೇಯನು ಶಿವನ ಕುರಿತು ಮಹಾಮೃತ್ಯುಂಜಯ ಮಂತ್ರದ ರಚನೆ ಮಾಡಿದ. ಶಿವನ ಮಂದಿರದಲ್ಲಿ ಇದರ ಅಖಂಡ ಜಪ ಮಾಡತೊಡಗಿದ. 12 ವರ್ಷದ ಗಡುವು ಪೂರ್ತಿಯಾಗುತ್ತಿದ್ದಂತೆ ಯಮದೂತರು ಅವನನ್ನು ಕರೆದೊಯ್ಯಲು ಬಂದರು. ಮಾರ್ಕಾಂಡೇಯ ಮಹಾಕಾಲನ ಆರಾಧನೆಯಲ್ಲಿ ತೊಡಗಿದ್ದು ಅವರು ನೋಡಿದರು. ಮಾರ್ಕಾಂಡೇಯನ ಅಖಂಡ ಜಪದ ಸಂಕಲ್ಪ ಮಾಡಿದ್ದ. ಅವರು ಸ್ವಲ್ಪ ಹೊತ್ತು ಪ್ರತೀಕ್ಷೆ ಮಾಡಿದರು. ಯಮದೂತರಿಗೆ ಅವನನ್ನು ಮುಟ್ಟುವ ಸಾಹಸವಾಗಲಿಲ್ಲ. ಅವರ ಮರಳಿ ಬಂದು ಯಮನಿಗೆ ತಿಳಿಸಿದರು. ಆ ಬಾಲಕನ ಬಳಿ ಹೋಗುವ ಪ್ರಯತ್ನವನ್ನು ಮಾಡಿದಾದೆವು ಎಂದು ವಿವರಿಸಿದರು. ಈಗ ಸಾಕ್ಷಾತ್ ಯಮನೇ ಅವನನ್ನು ಕರೆತರಲು ಹೋದ. ಯಮರಾಜ ಮಾರ್ಕಾಂಡೇಯನ ಬಳಿ ಬಂದು ತಲುಪಿದ. ಬಾಲಕ ಮಾರ್ಕಾಂಡೇಯ ಯಮರಾಜನನ್ನು ನೋಡಿ ಮತ್ತಷ್ಟು ಉಚ್ಚಸ್ವರದಲ್ಲಿ ಮಹಾಮೃತ್ಯುಂಜಯ ಮಂತ್ರದ ಪಠಣ ಹೇಳತೊಡಗಿದ. ಯಮರಾಜನು ಬಾಲಕನನ್ನು ಶಿವನ ಲಿಂಗವಿನಿಂದ ಬಿಡಿಸಲು ಪ್ರಯತ್ನಿಸಿದ. ಆದರೆ ಇಡೀ ದೇವಾಲಯವೇ ಕಂಪಿಸಿತು. ಒಂದು ಪ್ರಖರವಾದ ಬೆಳಕು ಯಮರಾಜನ ಕಣ್ಣು ಕಟ್ಟಿತು. ಶಿವಲಿಂಗದೊಳಗಿನಿಂದ ಮಹಾಕಾಲನು ಪ್ರತ್ಯಕ್ಷನಾದನು. ಅವನ ಕೈಯಲ್ಲಿ ತ್ರಿಶೂಲ ಹಿಡಿದು ಯಮರಾಜನನ್ನು ಎಚ್ಚರಿಸಿದ. ನೀನು ನನ್ನ ಸಾಧನೆಯಲ್ಲಿ ಲೀನನಾದ ಭಕ್ತನನ್ನು ಎಳೆದೊಯ್ಯುವ ಸಾಹಸ ಹೇಗೆ ಮಾಡಿದೆ? ಯಮರಾಜನು ಮಹಾಕಾಲನ ಪ್ರಚಂಡ ರೂಪ ಕಂಡು ಕಂಪಿಸತೊಡಗಿದ. ಮತ್ತೆ ಹೇಳಿದ, ಪ್ರಭು, ನಾನು ನಿನ್ನ ಸೇವಕನಿರುವೆ. ನೀನೇ ಜೀವಿಗಳಿಂದ ಪ್ರಾಣಹರಣ ಮಾಡುವ ನಿಷ್ಠೂರ ಕೆಲಸ ನನಗೆ ವಹಿಸಿರುವೆ. ಅವನ ಮಾತಿಗೆ ಭಗವಂತ ಚಂದ್ರಶೇಖರನ ಕೋಪ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು. ನಾನು ನನ್ನ ಭಕ್ತನ ಸ್ತುತಿಯಿಂದ ಪ್ರಸನ್ನನಾಗಿದ್ದೇನೆ ಮತ್ತು ನಾನು ಇವನಿಗೆ ದೀರ್ಘಾಯು ಆಗುವ ವರದಾನ ಕೊಟ್ಟಿರುವೆ. ನೀನಿವನನ್ನು ಕರೆದೊಯ್ಯಲಾರೆ. ಆಗ ಯಮರಾಜ ಹೇಳಿದ, ಪ್ರಭು, ನಿನ್ನ ಆಜ್ಞೆ ಪರಿಪಾಲಿಸುವೆ. ನಾನು ನಿನ್ನ ಭಕ್ತ. ಮಾರ್ಕಾಂಡೇಯನಿಂದ ರಚಿತವಾದ ಮಹಾಮೃತ್ಯುಂಜಯ ಮಂತ್ರ ಯಾರು ಪಠಿಸುವರೋ ಅವರಿಗೆ ತೊಂದರೆ ಕೊಡಲಾರೆ ಎಂದು ಹೇಳಿ ಹಿಂದಿರುಗಿ ಹೋದ. ಮಹಾಕಾಲನ ಕೃಪೆಯಿಂದ ಮಾರ್ಕಾಂಡೇಯ ದೀರ್ಘಾಯುವಾದ. ಅವನಿಂದ ರಚಿತವಾದ ಮಹಾಮೃತ್ಯುಂಜಯ ಮಂತ್ರವು ಕಾಲನನ್ನು ಗೆದ್ದುಬಿಟ್ಟಿತು. ಇದುವೇ ಮೃತ್ಯುಂಜಯದ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.